ಇವತ್ತು ಕಾಂಗ್ರೆಸ್ನಿಂದ ಎರಡನೇ ದಿನದ ಜನಾಂದೋಲನ ಸಮಾವೇಶ ನಡೀತಾ ಇದೆ. ವಿಪಕ್ಷಗಳ ಇಷ್ಟೆಲ್ಲ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ರಾಮನಗರದಲ್ಲಿ ಡಿಕೆಶಿ ನೇತೃತ್ವದಲ್ಲಿ ಈಗ ಸಮಾವೇಶಕ್ಕೆ ಸಿದ್ಧತೆ ಆಗಿದೆ. ಬೆಳಗ್ಗೆ 11ಕ್ಕೆ ರಾಮನಗರದಲ್ಲಿ ಈ ಸಮಾವೇಶ ಆರಂಭ ಆಗುತ್ತೆ. ಪ್ರತಿಪಕ್ಷಗಳ ಪಾದಯಾತ್ರೆಯ ವಿರುದ್ಧ ಕಾಂಗ್ರೆಸ್ ನಾಯಕರು ಗುಡುಗಲಿದ್ದಾರೆ. ಈ ಸಮಾವೇಶದಲ್ಲಿ ಸಚಿವರು, ಶಾಸಕರು, ಕೆಪಿಸಿಸಿಯ ಪದಾಧಿಕಾರಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಸರ್ಕಾರದ ವಿರುದ್ಧದ ಆರೋಪಗಳಿಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಜನಾಂದೋಲನ ಸಮಾವೇಶವನ್ನು ನಡೆಸ್ತಾ ಇರೋದು. ಡಿಕೆ ಶಿವಕುಮಾರರ ನೇತೃತ್ವದಲ್ಲಿ ರಾಮನಗರದಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಇದಕ್ಕೆ ಚಾಲನೆ ಸಿಗ್ತಾ ಇದೆ. ಒಂದು ಕಡೆ ವಿಪಕ್ಷಗಳು ಪಾದಯಾತ್ರೆಗೆ ಮುಂದಾಗ್ತಿದ್ದ ಹಾಗೆ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡೋ ನಿಟ್ಟಿನಲ್ಲಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಈ ಕಡೆ ಕಾಂಗ್ರೆಸ್ನಿಂದ ಕೂಡ ಸರ್ವ ಪ್ರಯತ್ನಗಳು ನಡೀತಾ ಇದೆ. ಅದನ್ನು ಡೈವರ್ಟ್ ಮಾಡೋ ನಿಟ್ಟಿನಲ್ಲಿ ಅಥವಾ ಜನಾಭಿಪ್ರಾಯವನ್ನು ಬದಲಾಯಿಸೋ ನಿಟ್ಟಿನಲ್ಲಿ ಈ ರೀತಿ ಜನಾಂದೋಲನ ಸಮಾವೇಶ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರೋದು. ಸರ್ಕಾರದ ಎಲ್ಲ ಸಚಿವರು ಮತ್ತು ಶಾಸಕರು, ಪದಾಧಿಕಾರಿಗಳು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಇದಕ್ಕೆ ಚಾಲನೆ ಸಿಗ್ತಾ ಇರೋದು. 10 ಗಂಟೆಗೆ ಕೆಂಗೇರಿಯಿಂದ ಬಿಜೆಪಿ, ಜೆಡಿಎಸ್ ನಾಯಕರು ಸರ್ಕಾರದ ವಿರುದ್ಧದ ಪಾದಯಾತ್ರೆಗೆ ಚಾಲನೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿದರೆ 11 ಗಂಟೆಗೆ ರಾಮನಗರದಲ್ಲಿ ಈ ಆರೋಪಗಳ ವಿರುದ್ಧವಾಗಿ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೆಳಗ್ಗೆ 11 ಗಂಟೆಗೆ ಈ ಸಮಾವೇಶ ಆರಂಭ ಆಗ್ತಾ ಇದೆ. ಈ ಪಾದಯಾತ್ರೆ ಸಾಗೋ ಮಾರ್ಗದುದ್ದಕ್ಕೂ ಆ ಸ್ಥಳ ತಲುಪೋ ಒಂದು ದಿನದ ಮುನ್ನ ಆ ಸ್ಥಳಗಳಲ್ಲಿ ಜನಾಂದೋಲನ ಸಮಾವೇಶ ನಡೆಸಬೇಕು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಬ್ಲೂ ಪ್ರಿಂಟ್ ಅನ್ನ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದು ಒಂದು ರೀತಿ ಹಗ್ಗ ಜಗ್ಗಾಟದ ರೀತಿ ಕಾಣಿಸ್ತಾ ಇದೆ. ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆ ಒಂದು ಕಡೆ ಆದರೆ ಅದಕ್ಕೆ ಕೌಂಟರ್ ಅನ್ನೋ ಹಾಗೆ ಕಾಂಗ್ರೆಸ್ನ ಕಡೆಯಿಂದ ಜನಾಂದೋಲನ ಸಮಾವೇಶವನ್ನು ನಡೆಸ್ತಾ ಇರೋದು. ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣ ಎರಡು ಪ್ರಮುಖ ಅಸ್ತ್ರಗಳನ್ನು ಮಾಡಿಕೊಂಡು, ಅದರಲ್ಲೂ ಈಗ ಮೂಡ ಹಗರಣವನ್ನು ಪ್ರಮುಖ ಅಸ್ತ್ರವನ್ನಾಗಿಸ್ಕೊಂಡು ಬಿಜೆಪಿ ಜೆಡಿಎಸ್ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಮುಂದಾಗಿರೋದ್ರಿಂದ ಈ ಮೂಲಕ ಕೌಂಟರ್ ಕೊಡೋದು ಕಾಂಗ್ರೆಸ್ ನಾಯಕರ ಯೋಚನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.